ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಈಗ ಖುಷಿಯೋ ಖುಷಿ. ಮೊದಲಿನಿಂದಲೂ ನಾನು ಡಿಕೆ ಶಿವಕುಮಾರ್ ಅವರ ಅನುಯಾಯಿ ಅಂತ ಹೇಳಿದ್ರೆ ನಾನು ಅವರ ಫಾಲೋವರ್. ಪವರ್ ಟಿವಿಗೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಡಿಕೆಶಿ ಅವರು ಉತ್ತಮ ಆಡಳಿತವನ್ನ ಕೊಡಬೇಕು, ಅವರು ಸಿಎಂ ಆಗಬೇಕು ಅಂತ ನಾನು ಕೆಲಸ ಮಾಡಿದ್ದೇನೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರು. ಹೊಸ ಶಾಸಕರಿಗೆ 5 ರಿಂದ 8 ಮಂದಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಎನ್ನುವಂಥ ಆಗ್ರಹ ಕೇಳಿಬಂದಿದೆ. ಹೊಸ ಶಾಸಕರಲ್ಲಿ ಯಾರನ್ನಾದರೂ ಮಂತ್ರಿ ಮಾಡಲಿ, ಆದರೆ ಹೊಸ ಮುಖಕ್ಕೆ ಅವಕಾಶವನ್ನು ನೀಡಬೇಕು ಅಂತೇಳಿ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಶಾಸಕರನ್ನು ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 3ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಸಿಕ್ಕಾಪಟ್ಟೆ ಲಾಬಿನೂ ಕೂಡ ಜೋರಾಗಿ ನಡೀತಾ ಇದೆ. ಸಮುದಾಯವಾರು ಒಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಹಾಗೆ ಜಾತಿವಾರು ಲಾಬಿ ನಡೆಸ್ತಾ ಇದ್ದಾರೆ. ಹೊಸಬರಿಗೆ ಪ್ರಮುಖವಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆಗ್ರಹ ಇದೆ. ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಚಿವ ಸ್ಥಾನದ ಆಕಾಂಕ್ಷಿಯೂ ಆಗಿರ್ತಕ್ಕಂಥ ಶಾಸಕ ಬಸವರಾಜ್ ಶಿವಗಂಗಾ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದು ನಿಮ್ಮ ಕನಸಿತ್ತು. ಪದೇ ಪದೇ ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ರಿ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬಹಿರಂಗವಾಗಿ ನಿಂತ್ಕೊಂಡಿದ್ರಿ. ಪಾರ್ಟಿ ಎಷ್ಟೇ ಇದೆ ಹೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಅವರ ಒಂದು ನಾಯಕತ್ವ ಬೇಕು ಅನ್ನೋ ಡಿಮ್ಯಾಂಡ್ ಮಾಡಿದ್ರಿ. ಈಗ ಜೂನ್ 3ನೇ ತಾರೀಕು ಅವರ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಏನು ಹೇಳ್ತೀರಿ? ತಮಗೆಲ್ಲ ಗೊತ್ತಿದೆ, ಮೊದಲಿನಿಂದನೂ ನಾನು ಅವರು ಅನುಯಾಯಿಯಾಗಿ ಕೆಲಸ ಮಾಡ್ತಿದ್ದೀನಿ. ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಅತಿ ಹೆಚ್ಚಿನ ಕೆಲಸವನ್ನು ಮಾಡಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಖುಷಿ ಪಡೋದ್ರಲ್ಲಿ ನಾನೇ ಮೊದಲಿಗ. ಹಂಗಾಗಿ ಭಾಳ ಖುಷಿಯಾಗಿದೆ. ಒಂದು ಉತ್ತಮ ಸರ್ಕಾರ ಕೊಡಲಿ ಅಂತ ನಾನು ಆಶಿಸ್ತೀನಿ. ಸರ್, ಆಮೇಲೆ ಈಗ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದು 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯ ನೀವು ಕೂಡ ಹೊಸಬರು ಕೂಡ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ರಿ. ಮೊದಲ ಹಂತದಲ್ಲೇ ತಮಗೆ ಏನಾದರೂ ಸಚಿವ ಸ್ಥಾನ ಸಿಗ್ತಕ್ಕಂಥ ನಿರೀಕ್ಷೆ ಇದೆಯಾ? ನೋಡಿ, ನಮ್ಮ ಮನವಿ ಏನಪ್ಪ ಅಂದರೆ ಡಿಮ್ಯಾಂಡ್ ಅಲ್ಲ, ಇದು ಮನವಿ ಮಾಡ್ತೀನಿ. ಮಾನ್ಯ ಈಗ KPCC ಅಧ್ಯಕ್ಷರು ಅವರು ಇದ್ದಾರೆ, ಮುಖ್ಯಮಂತ್ರಿಗಳವರೇ ಆಗ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ಮನವಿ ಮಾಡೋದೇನಪ್ಪ ಅಂದರೆ, ಹೊಸ ಶಾಸಕರಾಗಿ ಏನು ಆಯ್ಕೆ ಆಗಿದ್ದಾರೆ, ಸುಮಾರು 5 ರಿಂದ 8 ಜನ ಏನೋ ಕೊಡಬೇಕು ತಗೋಬೇಕು ಅನ್ನೋದೇನು ಹೈಕಮಾಂಡ್ ಮಾತಾಡ್ತಿದೆ ಅಂತ ತಮ್ಮ ಮಾಧ್ಯಮ ಮುಖಾಂತರನೂ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಆದ ಕಾರಣ ನಾನು ಹೇಳೋದು ಇಷ್ಟೇ, ಯಾರನ್ನಾರು ತಗೊಳ್ಳಿ, ನನ್ನೇ ತಗೊಳ್ರಿ ನಿಮ್ಮನ್ನೇ ತಗೊಳ್ರಿ ಅಂತ ನಾನು ಹೇಳೋದಿಲ್ಲ. ಯಾರನ್ನಾರು ತಗೊಳ್ಳಿ, ಹೊಸ ಒಂದು ಮುಖಕ್ಕೆ ಅವಕಾಶ ಕೊಡಿ. ಯಾಕಪ್ಪ ಅಂದರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಯಲ್ಲಿ ಒಂದು ಕೆಲಸ ಮಾಡಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗ್ತದೆ. ಜೊತೆ ಯುವಕರಿಗೆ ಆದ್ಯತೆ ಕೊಟ್ಟಷ್ಟು ಯುವಕರು ನಮ್ಮ ಪಕ್ಷದ ಕಡೆ ಅಟ್ರಾಕ್ಟ್ ಆಗ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ಸುಮಾರು JH ಪಟೇಲ್ರು ಮುಖ್ಯಮಂತ್ರಿ ಆದ ನಂತರ ಇಲ್ಲಿಂದ 25-30 ವರ್ಷದಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚನ್ನಗಿರಿಗೆ ಒಂದು ಸಚಿವ ಸ್ಥಾನದ ಒಂದು ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಏನಂದ್ರೆ ನಾನು ಯಾವುದೇ ಜಾತಿನೇ ಆಗಲಿ ಜಿಲ್ಲಾ ಪ್ರಾತಿನಿಧ್ಯ ಕೇಳ್ತಾ ಇಲ್ಲ. ನಾನೊಂದು ರೈತ ಮುಖಂಡನಾಗಿ ರೈತಪರ ಸಂಘಟನೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯವರೆಗೂ ರೈತರನ್ನು ಕರ್ಕೊಂಡೋಗಿ ಅವತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿ ವಿರುದ್ಧ ಹೋರಾಟ ಮಾಡಿದ್ದೆ. ಆ ನಿಟ್ಟಿನಲ್ಲಿ ರೈತರ ಕೋಟದಲ್ಲಿ ನಾನು ಪರಿಗಣಿಸಿ ಅನ್ನೋದು ಬಿಟ್ಟರೆ ಮೊದಲನೇ ಆದ್ಯತೆ ಎಲ್ಲ ನಮ್ಮ ಏನು ಮೊದಲನೇ ಬಾರಿ ಗೆದ್ದಂಥ ಶಾಸಕರಲ್ಲಿ ಒಂದು ಯಾರನ್ನೊಬ್ಬನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಸರ್, ಈಗ ಪ್ರಮುಖವಾಗಿ ಸರ್ ಸೀನಿಯರ್ಗಳು ಕೂಡ ಈಗ ತುಂಬಾ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಈಗ MB ಪಾಟೀಲ್, ಪರಮೇಶ್ವರ್ ಅವರು, ರಾಮಲಿಂಗಾರೆಡ್ಡಿ ಅವರು, ಸಂತೋಷ್ ಲಾಡ್ ಅವರು, HK ಪಾಟೀಲ್ ಅವರು, KJ ಜಾರ್ಜ್ ಇವರು ಕೂಡ ಸಂಪುಟದಲ್ಲಿ ಸೇರೋದಕ್ಕೆ ತುದಿಗಾಲದಲ್ಲಿದ್ದಾರೆ. ಸೀನಿಯರ್ಗಳು ನೀವು ಹೇಳ್ತೀರಿ ತುಂಬಾ ಬಾರಿ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ, ಹೊಸಬರಿಗೆ ಕೊಡಬೇಕು ಅಂತ. ಆದ್ರೆ ಈಗ ಸೀನಿಯರ್ಗಳೇ ಸಿಕ್ಕಾಪಟ್ಟೆ ಒಂದು ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೈಕಮಾಂಡ್ ತೀರ್ಮಾನ ಅಂತಿಮ. ಆದ್ರೆ ನಾನೇನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗ ಸುಮಾರು 3 ವರ್ಷ ಸರ್ಕಾರ, ಈ ಸರ್ಕಾರದಲ್ಲಿರೋ ಸಚಿವರು ಹಿಂದೆ ಬಂದಿರೋಂಥ ಎಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇರೋಂಥವ್ರೆ. ಅವ್ರನ್ನ ಬಿಡೋದು ಅಥವಾ ಕಂಟಿನ್ಯೂ ಮಾಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಆದರೆ ಯುವಕರಿಗೆ ಒಂದು ಅವಕಾಶ ಕೊಟ್ಟರೆ ಏನು ಯುವಕು ಮೊನ್ನೆ 2023 ಚುನಾವಣೆಯಲ್ಲಿ ನಾವು 136 ಜನ ಆಯ್ಕೆ ಆಗಿದ್ವಿ. ಸುಮಾರು ಅದರಲ್ಲಿ ಒಂದು 45-50 ಜನ ಯುವಕರೇ ಇದ್ದಾರೆ ಎಲ್ಲ. ಅಂತ ಯುವಕರಿಗೆ ಆಯ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಅಂತ ಯುವಕರೇ ಓಟ್ ಹಾಕಿರೋರು. ಅಂತ ಒಂದು ಅವಕಾಶ ಯುವಕರಿಗೆ ಮಂತ್ರಿ ಸ್ಥಾನದಲ್ಲಿ ಕೊಟ್ಟರೆ ಇನ್ನೂ ಯುವಕರು ಪಕ್ಷದ ಕಡೆ ಅತಿ ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ಯುವಕರನ್ನ ಬಳಸ್ಕೊಳ್ಳಿ, ಪಕ್ಷದ ಸಂಘಟನೆಗೂ ಅನುಕೂಲ ಆಗ್ತದೆ, ಸರ್ಕಾರ ನಡೆಸೋಕ್ಕೂ ಅನುಕೂಲ ಆಗ್ತದೆ ನಮ್ಮ ಅಭಿಪ್ರಾಯ. ಸೊ ಇದಿಷ್ಟು ಬಸವರಾಜ್ ಚನ್ನಗಿರಿ ಅವರ ಮಾತು. ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.
ಇತ್ತ ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ವಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ, ಅಭಿಮಾನಿಗಳ ವಿಶೇಷ ಪೂಜೆ. ಕಲಬುರಗಿಯಲ್ಲಿ ಶರಣ ಬಸವೇಶ್ವರ ದೇಗುಲದಲ್ಲಿ 101 ಈಡುಗಾಯಿ ಒಡೆಯಲಾಯಿತು. 101 ಈಡುಗಾಯಿಯನ್ನ ಒಡೆದು ಅಭಿಮಾನಿಗಳು ಹರಕೆಯನ್ನ ತೀರಿಸಿದ್ದಾರೆ. ಡಿಕೆಶಿ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲಿ ಅಂತೇಳಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಡಿಕೆ ನೇತೃತ್ವದಲ್ಲಿ ರಾಜ್ಯ ಸುಭೀಕ್ಷೆಯಿಂದ ಇರಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಿಎಲ್ಪಿ ಲೀಡರ್ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್ ಜೋರಾಗಿತ್ತು. ಅಣ್ಣ ಅಂದ, ತಮ್ಮ ಅಂದ, ಅಕ್ಕ ಅಂದ, ಅಮ್ಮ ಅಂದ,